ಮಲಪ್ರಭಾ ಸಕ್ಕರೆ ಕಾರ್ಖಾನೆ 3 ಪ್ಯಾನೆಲ್ಗಳ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟವಾಗಿತ್ತು. ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ, ಕಿತ್ತೂರು ಶಾಸಕ ಬಾಬಾಸಾಹೇಬ ಪಾಟೀಲ್, ಖಾನಾಪುರ ಶಾಸಕ ವಿಠ್ಠಲ್ ಹಲಗೇಕರ್ ನೇತೃತ್ವದಲ್ಲಿ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಹಾಗೂ ರೈತ ಸಂಘದ ಮುಖಂಡರಾದ ಬಸವರಾಜ ಮುಕಾಶಿ, ಮುಂದಾಳತ್ವದ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಮತ್ತು ಜೆಡಿಎಸ್ ಮುಖಂಡ ನಾಸೀರ್ ಭಗವಾನ್ ನೇತೃತ್ವದಲ್ಲಿ ರೈತ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಪ್ಯಾನೆಲ್ಗಳು ಜಿದ್ದಾಜಿದ್ದಿನ ಪೈಪೋಟಿಯನ್ನು ನೀಡಿದವು. ಅದರಂತೆಯೇ ಭಾರೀ ಕುತೂಹಲ ಮೂಡಿಸಿರುವಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ಪುನಶ್ಚೇತನ ಪ್ಯಾನೆಲ್ ಭರ್ಜರಿ ಗೆಲುವು ಸಾಧಿಸಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ, ಶಾಸಕರಾದ ಬಾಬಾಸಾಹೇಬ್ ಪಾಟೀಲ್, ವಿಠ್ಠಲ್ ಹಲಗೇಕರ್ ನೇತೃತ್ವದ ಪ್ಯಾನೆಲ್ 15 ಅಭ್ಯರ್ಥಿಗಳನ್ನು ಜಯಶಾಲಿಯನ್ನಾಗಿ ಮಾಡಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ರೈತರು ನಮ್ಮ ಮೇಲೆ ಅಭೂತಪೂರ್ವವಾದ ವಿಶ್ವಾಸವನ್ನು ಇಟ್ಟಿದ್ದಾರೆ. ಈ ಗೆಲುವು ನೀಡಿದ್ದಕ್ಕೆ ರೈತರಿಗೆ ಧನ್ಯವಾದಗಳನ್ನು ತಿಳಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದೇ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸುವ ವಿಶ್ವಾಸ ಹಾಗೂ ಅಭಿವೃದ್ಧಿಪಡಿಸುವ ಭರವಸೆಯನ್ನು ವ್ಯಕ್ತಪಡಿಸಿದರು. ಆಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ತಮ್ಗೆ ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸಿದರೆ ತಮಗೆ ಮೊದಲನೇದಾಗಿ ಅಭಿನಂದನೆ. ಸಹಕಾರ ಕ್ಷೇತ್ರದಲ್ಲಿ ಬೆಳಗಾವಿ ಒಂದು ಮಹತ್ವವಾದಂಥ ಹೆಸರನ್ನು ಕಳೆದಿದೆ. ಯಾವ ರೀತಿ ಸಹಕಾರ ಸಂಘ ಅಭಿವೃದ್ಧಿಗೋಸ್ಕರ ತಮ್ಮ ಈ ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು? ಮೊದಲನೇದಾಗಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಷೇರುದಾರರಿಗೆ ಮತ್ತು ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಭೂತಪೂರ್ಣವಾದಂಥ ವಿಶ್ವಾಸವನ್ನು ಯಶಸ್ಸನ್ನು ಅವರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮುಖಾಂತರ ಏನು ನಾನು ಇಲೆಕ್ಷನ್ ಪೂರ್ವದಲ್ಲಿ ಏನು ಚುನಾವಣೆ ಪೂರ್ವದಲ್ಲಿ ನಾನಾಗಲಿ, ಬಾಬಾ ಸಾಹೇಬ್ ಪಾಟೀಲ್ ಆಗಲಿ, ವಿಠ್ಠಲ್ ಹಲಗೇಕರ್ ಅವರಾಗಲಿ, ಚನ್ನರಾಜ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಏನು ನಾವು ರೈತರಿಗೆ ಮಾತನ್ನು ಕೊಟ್ಟಿದ್ವಿ, ಆ ವಾಗ್ದಾನವನ್ನು ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಇದಾವೆ, ಒಂದು ಸ್ವಲ್ಪ ಹಿನ್ನಡೆಯನ್ನು ಆರ್ಥಿಕವಾಗಿ ಹಿನ್ನಡೆಯನ್ನು ನೋಡ್ತಾರೆ. ಸರ್ಕಾರ ಯಾವ ರೀತಿ ಅವರಿಗೆ ಒಂದು ಬಲ ನೀಡಲಿದೆ, ಒಂದು ಆರ್ಥಿಕ ಬಲ ನೀಡಲಿದೆ ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಉಳಿಸಲಿಕ್ಕೆ ಸರ್ಕಾರ ಯಾವ ಕ್ರಮ ಕೈಗೊಳ್ತಾ ಇದೆ? ಸಹಕಾರಿ ಸಂಸ್ಥೆಗಳನ್ನು ಎಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಿನ್ನೆ ಇಲೆಕ್ಷನ್ ಆಗಿದೆ, ಇನ್ನೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸೆಟ್ ಆಗಬೇಕಾಗಿದೆ. ಇಟ್ಸ್ ವೆರಿ ಪ್ರೀಮೆಚ್ಯೂರ್, ನಾನು ಸದ್ಯಕ್ಕೆ ಏನು ಹೇಳಲಿಕ್ಕಾಗಲ್ಲ. ಬಟ್ ಒಂದು ಮಾತನ್ನು ಕೊಡ್ತೀನಿ, ಸರ್ಕಾರದಿಂದ ಅಂತ ಹೇಳಲಿಕ್ಕೆ ನಾನೇ ಸರ್ಕಾರ, ನಾನೇ ಮಂತ್ರಿ ಇದ್ದೀನಿ. ಸೊ ಸರ್ಕಾರದಲ್ಲಿ ನಾನೇ ಇರೋದ್ರಿಂದ ಖಂಡಿತವಾಗ್ಲೂ ಸರ್ಕಾರದಿಂದ ಲಾಭ ಖಂಡಿತ. ಇವತ್ತು ನಡೆದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನಲ್ಲು, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲರು, ವಿಠ್ಠಲ್ ಹಲಗೇಕರು ಮತ್ತು ನಾವು ಸೇರಿಕೊಂಡು ಒಂದು 15 ಜನರ ಪ್ಯಾನಲನ್ನು ಏನು ಮಾಡಿದ್ವಿ. ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ 15 ಸೀಟು ನಮ್ಮ ಪ್ಯಾನೆಲ್ನಲ್ಲಿ 15 ಜನ ಅಭ್ಯರ್ಥಿಗಳಿದ್ದರು. 15 ಜನ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ 15 ಜನ ಅಭ್ಯರ್ಥಿಗಳಲ್ಲೂ ಜಯಗಳಿಸ್ತಾರೆ. ಇದ್ರ ಮೂಲಕ ರೈತರು ನಮ್ಮ ಮೇಲೆ ಮತ್ತು ಹೆಬ್ಬಾಳ್ಕರ್ ಮೇಡಮ್ ಮೇಲೆ ಮತ್ತು ಎಲ್ಲರ ಮೇಲೆ ನಮ್ಗೆ ವಿಶ್ವಾಸ ತೋರಿಸಿದ್ದಾರೆ. ಅವ್ರ ವಿಶ್ವಾಸಕ್ಕೆ ಚ್ಯುತಿ ಬರೋ ರೀತಿ ಮುಂಬರುವಂಥ ದಿನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.